ಹರೇ ರಾಮ ಹರೇ ಕೃಷ್ಣ. ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆಯಾಗಿದೆ. ಬಹುಶ್ರುತರು, ಆಧ್ಯಾತ್ಮ ಜೀವಿಗಳು, ಅನುಭಾವಿಗಳು, ಆಧುನಿಕ ಋಷಿ ಸದೃಶ್ಯರು ಆದ ಮಾನ್ಯ ಡಿವಿಜಿಯವರು ಹೆಚ್ಚಿನ ಶಾಲಾ ಶಿಕ್ಷಣ ಪಡೆದವರಲ್ಲ. ಅವರ ಬದುಕೇ ಅವರಿಗೆ ವಿಶ್ವವಿದ್ಯಾಲಯ ನೀಡುವುದಕ್ಕಿಂತ ಹೆಚ್ಚಿನ ಜ್ಞಾನ ನೀಡಿತು. ಅಂತೆಯೇ ಅವರು ಬರೆದ ಕೃತಿಗಳು ವಿಶ್ವವಿದ್ಯಾಲಯಗಳಲ್ಲಿಯೂ ಅಧ್ಯಯನ ವಸ್ತುವಾಗಿದೆ. ಸಾಮಾಜಿಕ ಸ್ವಾಸ್ಥ್ಯವನ್ನು ವೃದ್ಧಿಪಡಿಸಲು ಇಂಥ ಕಾವ್ಯದ ಅಗತ್ಯ ಬಹಳಷ್ಟಿದೆ. ಕಗ್ಗದ ಬಗೆಗಿನ ನಮ್ಮ ಆಸಕ್ತಿ ಆಕಸ್ಮಿಕವಾದರೂ ಇದುವರೆಗೆ ನಿರಂತರವಾಗಿ ರಾಜ್ಯದಾದ್ಯಂತ 2000ಕ್ಕೂ ಹೆಚ್ಚಿನ ಉಪನ್ಯಾಸಗಳು ಡಿವಿಜಿಯವರ ಆಶೀರ್ವಾದಗಳಿಂದ ಹಾಗೂ ಕೇಳುಗರ ಅಭೂತಪೂರ್ವ ಪ್ರೋತ್ಸಾಹದಿಂದ ನಡೆದಿರುತ್ತದೆ. ಈಚೆಗೆ ಹೊರ ರಾಜ್ಯಗಳಲ್ಲಿಯೂ ಕಗ್ಗದ ಕೇಳುಗರು ಉದಯಿಸಿದ್ದು ನಮಗೆ ಹೆಚ್ಚು ಆನಂದವನ್ನು ನೀಡಿದೆ. ಹೆಚ್ಚು ಹೆಚ್ಚು ಯುವಕರು ಕಗ್ಗವನ್ನು ಓದುವಂತಾಗಬೇಕು. ಶಾಲಾ ಕಾಲೇಜುಗಳಲ್ಲಿ ಕಗ್ಗದ ಪರಿಚಯ ಆಗಬೇಕು. ಆಗ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಜ್ಞಾನದ ಜೊತೆಗೆ ಸಂಸ್ಕಾರವೂ ಸಿಗುತ್ತದೆ, ಬದುಕಿಗೊಂದು ಬುತ್ತಿಯೂ ದೊರಕುತ್ತದೆ. ಇಂತಹ ಮಂಕುತಿಮ್ಮನ ಕಗ್ಗಗಳಲ್ಲಿ ಒಂದು ಮುಕ್ತಕದ ವಾಚನ ಮತ್ತು ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸಲಿದ್ದೇನೆ. ಮುಕ್ತಕ ಸಂಖ್ಯೆ 903. ಮೋಕ್ಷದಾಶೆಯೊಳ ಮತ್ಯಾತುರತೆಯೊಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಮೋಕ್ಷದಾಶೆಯೊಳ ಮತ್ಯಾತುರತೆಯೊಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ, ಮೋಕ್ಷ ಸತ್ಕಸಿದ್ದ ಮಂಕುತಿಮ್ಮ. ಮೋಕ್ಷದಾಶೆಯೊಳ ಮತ್ಯಾತುರತೆಯೊಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ, ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ವ್ಯಾಖ್ಯಾನ: ಪ್ರತಿಯೊಬ್ಬನಿಗೂ ಮೋಕ್ಷವನ್ನು ಪಡೆಯುವ ಆಸೆ. ಅದು ಅತಿ ಶೀಘ್ರವಾಗಿ ಅತಿ ಸುಲಭವಾಗಿ ದೊರಕಬೇಕು ಎನ್ನುವುದು ಎಲ್ಲರ ಆಶಯ. ಆದರೆ ಅದು ಅಷ್ಟು ಸುಲಭವಾಗಿ ಆತುರದಿಂದ ದೊರಕುವಂಥದ್ದಲ್ಲ. ಜೀವನ ಪೂರ್ತಿಯೂ ಅದಕ್ಕಾಗಿ ಶ್ರಮಿಸಬೇಕು. ಜಗತ್ತಿನ ಸಾಮಾನ್ಯ ಧರ್ಮಗಳನ್ನು ಸರಿಯಾಗಿ ಪಾಲಿಸಿದರೆ ಮೋಕ್ಷಕ್ಕಾಗಿ ಹಾತೊರೆಯುವ ಪ್ರಮೇಯವೇ ಬರುವುದಿಲ್ಲ. ಅದೇ ಆತನಿಗಾಗಿ ಕಾದುಕೊಂಡಿರುತ್ತದೆ ಎಂದು ಈ ಮುಕ್ತಕದಲ್ಲಿ ತಿಳಿಸಿರುತ್ತಾರೆ. ಧನ್ಯವಾದಗಳು. ಹರೇ ರಾಮ.